ಆಗ್ಲಿಲ್ಲ ಕಣೆ. ಹೋಗಿ ಹೋಗಿ ಆ ಭಾವನ್ನ ಮದ್ವೆ ಆದೆ. ಮುಗ್ದೋಗಿರೋ ಮದ್ವೆಗೆ ಈಗ ಯಾಕೆ ಮೇಳ, ಈಗ ಯಾಕೆ ಆ ವಿಷಯ? ಅಕ್ಕ, ನಮ್ಗೆ ಎಷ್ಟು ಲಾಸ್ ಆಯ್ತು ಗೊತ್ತಾ? ನಮ್ಗಾಗಿರೋ ಲಾಸಿನ ಬಗ್ಗೆ ನಾವೇ ತಾನೇ ಯೋಚನೆ ಮಾಡ್ಬೇಕು. ಈಗೇನಮ್ಮ ನಿನ್ಗೆ ಅಂಥದ್ದು ಲಾಸ್ ಆಗಿದ್ದು? ನೀನ್ ನೋಡೋಕೆ ಅಂತ ಎಂತಿಂತ ದೊಡ್ಡ ದೊಡ್ಡ ಸಂಬಂಧಗಳು ಬಂದಿದ್ವು. ಅದ್ರಲ್ಲೂ ಮಲೆನಾಡಿನ ದೊಡ್ಡ ರಾಜಕಾರಣಿ ಕೂಡ ಬಂದಿದ್ದ ಗೊತ್ತಾ? ಒಬ್ಬ ಡೈಮಂಡ್ ಮರ್ಚೆಂಟ್ ಮಗ, ಇನ್ನೊಬ್ಬ ಲಾಯರು. ಎಲ್ಲ ಬಿಟ್ಟು ಹೋಗಿ ಹೋಗಿ ಇಡ್ಲಿನ್ ಕಟ್ಕೊಂಡೆ. ಅಲ್ಲ ಬಸವ ಬಾಬುನ್ ಕಟ್ಕೊಂಡೆ. ಅಯ್ಯೋ 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 ಅಯ್ಯೋ, ನಮ್ಮ ಅಣ್ಣನ ಮದ್ವೆ ಆಗಿದ್ರಿಂದ ನಿಮ್ಗೆ ಏನ್ ಲಾಸ್ ಆಯ್ತು? ಹೌದು ಕಣೆ, ನಮ್ಮ ಅಕ್ಕಂಗೆ ಎಂತಿಂತ ದೊಡ್ಡ ದೊಡ್ಡ ಸಂಬಂಧಗಳು ಬಂದಿತ್ತು. ಆದ್ರೆ ನಮ್ಮ ಅಕ್ಕ ಹೋಗಿ ಹೋಗಿ ಸಾಮಾನ್ಯ ಪ್ರಜೆನ ಮದ್ವೆ ಆದ್ಲು. ಲೇ ಗಂಗಾ, ಈಗ ಯಾಕೆ ಆ ವಿಷಯ? ಎಷ್ಟೇ ಆದ್ರೂ ನಾನು ಇಷ್ಟಪಟ್ಟಿದ್ದು ಬಸ್ಸನ್ನೇ, ಅವ್ರನ್ನೇ ಮದ್ವೆ ಆಗಿದ್ದೀನಲ್ಲ, ನನಗೆ ಸಂತೋಷ ಇದೆ. ಆದ್ರೆ ನಮಗಿಲ್ವೇ? ರೀ ಥ್ಯಾಂಕ್ಸ್ ಕಣೆ, ಕಾಪಾಡ್ದೆ. ಏನ ಮರ್ಯಾದೆ. ಭಾವ, ಶಿವಮೊಗ್ಗದಿಂದ ಶಂಕರ್ ಅನ್ನೋ ಸಂಬಂಧ ಬಂದಿತ್ತು. ಶಂಕರ್ ಗೌರಿ, ಗೌರಿ ಶಂಕರ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೆಸರು? ಆದ್ರೆ ನಿನ್ ಗ್ರಹಚಾರ ಇವಳು ಬೇಡ ಅಂದ್ಲು. ಇವಾಗ ನೋಡಿ ಗೌರಿ ಬಸವ. ಛೀ. ಅಕ್ಕ, ಇಡ್ಲಿ ರುಬ್ಬ ನಿನ್ ಹಣೆಯಲ್ಲಿ ಬರ್ದಿರ್ಬೇಕಾದ್ರೆ ರಾಣಿ ತರ ನಿನ್ ಮೆರೆಕ್ ಸಾಧ್ಯ ಇಲ್ಲ ಬಿಡಕ್ಕ. ಅಲ್ಲೋ ಇವನೇ ಈಶಾ, ಇವಾಗ ನಿಮ್ಮ ಅಕ್ಕನ ಮದುವೆ ಆಗಿದ್ದ ಆಯ್ತಲ್ಲ, ಮುರಿದ ಇಡ್ಲಿನ ಜಾಯಿಂಟ್ ಮಾಡೋಕ್ಕಾಗತ್ತ? ಮುರಿದೋಗಿರೋ ಇಡ್ಲಿ ಮೇಲೆ ಚಟ್ನಿ ಸುರಿದ್ರೆ ಇಡ್ಲಿ ಮುರಿದೋಗಿರೋದು ಗೊತ್ತೇ ಆಗಲ್ಲಪ್ಪ. ಆದ್ರೆ ಈಗ ನಮಗಾಗಿರೋ ಲಾಸ್ನ ಯಾರು ತುಂಬಿಕೊಡೋದು? ಅಂತದೇನಾಗಿದೆ ನಿನಗ್ ನಷ್ಟ? ಈಗ ಶಂಕರ ಯಾವ್ದೋ ಒಂದ್ ಬೆಪ್ಪ ಹುಡುಗಿನ ಮದ್ವೆ ಆಗಿ ಅವಳಿಗೆ ಲಕ್ಸುರಿ ಕಾರ್ ಕೊಡ್ಸಿದ್ದಾನೆ. ನಮ್ಮ ಅಕ್ಕ ಶಂಕರನ್ ಮದ್ವೆ ಆಗಿದ್ರೆ ನಮ್ಮ ಅಕ್ಕನಿಗೂ ಒಂದ್ ಕಾರ್ ಸಿಕ್ಕಿರೋದು. ನಾವಿಬ್ರು ಓಡಾಡ್ತಾ ಇದ್ವಿ ಅದ್ರಲ್ಲಿ. ಓಹೋ, ಅವನ ಹತ್ರ ದುಡ್ಡು ಇತ್ತು ಕೊಟ್ಟ. ನಮ್ಮಲ್ಲಿ ಬ್ರೆಡ್ಡಿಗೂ ದುಡ್ಡಿಲ್ಲ ಕಣೋ. ನಮ್ಮಲ್ಲೂ ಗಾಡಿ ಇದೆ, ನಮ್ಮ ಇಡ್ಲಿ ಗಾಡಿನ ಡೆಕೋರೇಟ್ ಮಾಡಿದ್ರೆ ಅದು ಲಕ್ಸುರಿ ಆಗಿರುತ್ತೆ. ಏನೋ ಆ ಕಾರ್ಗೆ ಒಂಚೂರು ದುಡ್ಡು ಜಾಸ್ತಿ ಕೊಟ್ಟಿರ್ತಾರಪ್ಪ, ಅದಕ್ಕೊಂದು ಸ್ಟೇರಿಂಗ್ ವೀಲು ಒಂದು ಸ್ಟೆಪ್ನಿ ವೀಲು ಜಾಸ್ತಿ ಕೊಟ್ಟಿರ್ತಾರೆ. ಮನಸ್ಸು ಮಾಡಿದ್ರೆ ನಾವು ಒಂದು ಸ್ಟೆಪ್ನಿ ಇಟ್ಕೋಬಹುದು. ಸ್ಟೆಪ್ನಿ ಬೇಡಪ್ಪ, ನನ್ಗೆ ಆ ಕಾರ್ಗಿಂತ ಈ ಇಡ್ಲಿ ಗಾಡಿನೇ ಇಷ್ಟ. ಆದ್ರೆ ಈಗ ಶಂಕರ ಅವನ್ ವೈಫ್ ನ ಮತ್ತೆ ಅವನ್ ತಂಗಿನ ತಮ್ಮನ ಎಲ್ಲ ಕರ್ಕೊಂಡು ಟ್ರಿಪ್ ಹೋಗ್ತಾ ಇದ್ದಾನೆ ಕೀನ್ಯಾಗೆ. ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ರಲ್ಲೇ. ಎಲ್ಲಿಗೆ? ಪೀಣ್ಯಾಗೆ. ಏ ಗಂಗೆ, ಆ ಶಂಕರ ಏನ್ ಮನೆಯವ್ರನ್ನೆಲ್ಲ ಸುಮ್ನೆ ಕರ್ಕೊಂಡು ಹೋಗಿರಲ್ಲ ಕಣೆ. ಯಾವ್ದೋ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇರ್ತಾನೆ, ಲಗೇಜ್ ಹೊರಕ್ಕೆ ಯಾರು ಇರಲ್ವಲ್ಲ ಅಂತ ಮನೆಯವ್ರನ್ನ ಹೇಳ್ಕೊಂಡು ಹೋಗಿದ್ದಾನ ಅಷ್ಟೇ. ಸಾಕ್ ಸುಮ್ನೆ ಗಿರ್ಜಾ, ನಿನ್ಗೇನ್ ಗೊತ್ತಾಗ್ಬೇಕು ನಮ್ ಕಷ್ಟ. ಹೋಗಿ ಹೋಗಿ ನಮ್ಮ ಅಕ್ಕ ಈ ಡಬ್ಬ ಇಡ್ಲಿ ಮಾಡೋ ಭಾವನ ಮದ್ವೆ ಆದ್ಲು. ಇಲ್ಲಿ ನೋಡಿದ್ರೆ ಒಂದ್ ಸೈಕಲ್ ಇಲ್ಲ, ಒಂದ್ ಬೈಕ್ ಇಲ್ಲ, ಒಂದ್ ಕಾರ್ ಕೂಡ ಇಲ್ಲ. ಅದ್ ಬಿಡು, ಏರೋಪ್ಲೇನ್ ಹತ್ಸೋದಿರ್ಲಿ, ಇಳ್ಸೋದನ್ ಕೂಡ ತೋರ್ಸಕ್ಕಾಗಿಲ್ಲ. ಹೌದು ಗಂಗಾ, ಜಾಸ್ತಿ ಕೇಳಿದ್ರೆ ನಮ್ಮ ಅಕ್ಕನಿಗೆ ನಮ್ಮ ಬಾವ ಒಂದ್ ಜಟ್ಕಾ ಗಾಡಿ ಕೊಡಿಸ್ಬೋದು ಅಷ್ಟೇ. ಕರೆಕ್ಟ್ ಕಣ. ಏ ಈಶಾ, ಗಂಗೆ, ಯಾವ್ದೇ ಕೆಲ್ಸನ ಇಷ್ಟೊಂದು ಕಂಡ ಮಾಡ್ಬೇಡಿ. ಇವತ್ತಿನ ಅಕ್ಕಿ ಇಡ್ಲಿನೇ ನಾಳೆ ಚಿನ್ನದ್ ಕೊಡ್ಲಿ. ಇವತ್ತಲ್ಲ ನಾಳೆ ನಮ್ಮ ಅಣ್ಣ ಶ್ರೀಮಂತ ಆಗ್ತಾನೆ, ನೋಡ್ತಾ ಇರಿ. ನಾಳೆ ನಾನು ಸಾಹುಕಾರ ಆದ್ರೆ ಒಂದು ದೊಡ್ಡ ರಾಕೆಟ್ ತಗೊಂತೀನಿ, ನಿಮ್ಮಿಬ್ಬರನ್ನ ಅದ್ರಲ್ಲಿ ಕೂರಿಸ್ತೀನಿ, ಅದ್ರ ಬುಡಕ್ಕೆ ಬೆಂಕಿ ಹಚ್ತೀನಿ. ಸರಿ ಸರಿ ಅಣ್ಣ, ಇಡ್ಲಿ ಫ್ಯಾಕ್ಟ್ರಿ ಟೈಮ್ ಆಯ್ತು, ನೀನ್ ಹೊರಡು. ಸರಿಮಾ. ಹಿಂಗೆ ಹೋದ್ರೆ ತಗ್ಲಾಕೊಂಡ್ಬಿಡ್ತೀಯ, ಅಂಟಿಸ್ಕೊಂಡೋಗು. ಏನನ್ನ? ಮೀಸೆನಾ? ರೇ ಏನ್ರಿ ನಿಮ್ಮ ಅಕ್ಕದ ಮೇಲೆ ಮಂಕ್ರಿ ದಬಕ್ಕ ಇಡ್ಲಿ ಏನೇನೋ ಬಿದ್ದಿದ್ದೇಳ್ರಿ? ಚಟ್ನಿ ಖಾರ ಇದೆ ಅಂತ ಕೂಗಾಡ್ಬಾರ್ದು. ಕೂಲ್ ಏನ್ ಬಾಲು? ಕೂಲು ಕೂಡ ಅವ್ರೇನು ಹೋಗಿತಾ ಇದಾರೆ, ಸ್ವಲ್ಪ ವರ್ಷ. ಏನ್ ಕೂದ್ಲು ಇಡ್ಲಿ ಕೂದ್ಲು ಬಿದ್ದಿದೆ, ಹೆಂಗ್ರಿ ತಿನ್ನೋದು? ಓಹ್, ಕೂದ್ಲಾ? ಅದು ಇಡ್ಲಿ ಒಳಗಡೆ ಇಲ್ಲ, ಹೊರಗಿದೆ. ಅಂದ್ರೆ ಗಾಳಿಯಿಂದ ಹಾರ್ಕೊಂಡ್ ಬಂದಿರ್ಬೇಕಪ್ಪ. ಚಟ್ನಿಲು ಕೂದ್ಲು ಬಿದ್ದಿದ್ರೆ ಹೆಂಗ್ರಿ ತಿನ್ನೋದು? ಹೌದಾ, ಇರು. ನೋಡಿದ್ಯಾ? ಗೊತ್ತಾಯ್ತಾ? ಫೆಬ್ರವರಿ ತಿಂಗಳಲ್ಲಿ ಮರದಿಂದ ಎಲೆಗಳು ಬಿದ್ದಂಗೆ ನಿನ್ ತಲೆಯಿಂದ ಕೂದಲು ಬೀಳ್ತಾ ಇದೆ. ಮೊದ್ಲು ತಿರುಪ್ತಿಗೆ ಹೋಗಿ ನುಣ್ಣಿಗೆ ಬೋಳ್ಸ್ಕೊಂಡ್ಬಿಡು. ಏನಪ್ಪ ಇದು ನನ್ ತಲೆ ಕೂದ್ಲ? ಮತ್ತೆ ಬೇಬಿ ಕೂಲ್ ಕೂಲ್ ಸುಮ್ನೆ ಇರ್ಬಾಲು. ನಾಳೆ ದಿನ ಇಡ್ಲಿ ತಿನ್ಬಿಟ್ಟು ಹಲ್ಲು ಮುರಿದೋಯ್ತು ಅಂತ ಹೇಳಿದ್ರೆ ನಾವ ಕಾರಣ? ಅವಮಾನ ಮಾಡ್ತಾರೆ. ರೇ, ಹೊರಗಡೆ ತಿಂದ್ರೆ ಹಲ್ಲು ಮುರಿದೋಯ್ತದೆ ಅಂತ ಅಲ್ವೇನ್ರಿ ಬಾಲಾಸ್ ಇಡ್ಲಿ ಫ್ಯಾಕ್ಟ್ರಿ ಬರೋದು? ಮತ್ತೆ ಬಾಯಿ ಮುಚ್ಕೊಂಡು ಹೊಲ್ ತಿನ್ನು. ಅಲ್ಲ ಇಡ್ಲಿ ತಿನ್ನು. ಯಾಕೆ ಬಾಯಿ ಮುಚ್ಕೊಂಡು ಹೆಂಗ್ರಿ ಇಡ್ಲಿ ತಿನ್ನೋದು? ಏನ್ ನಾರದವ್ರು ಬಂದ್ರು, ಬಚ್ಚಿಟ್ಕೊಳ್ಳಿ, ಓಡಿ ಓಡಿ. ಈಶೋ, ಈ ಮನೆಗೊಂದು ದೋಷ ಕಣ. ಅಯ್ಯೋ ಬಾಬಾ, ಬಿಡಿ ಬಿಡಿ. ನಾರದ ಪಿಶಾಚಿ, ಪಿತಾಜಿ ಬನ್ನಿ, ನಿಮ್ಗೋಸ್ಕರ ಸಾಯ್ತಾ ಇದ್ದೆ. ಅಲ್ಲ, ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ಏನಯ್ಯ, ಈಶನನ್ನು ನೋಡಿ ಓಡ್ ಹೋಗ್ತಾ ಇದ್ದಾನೆ? ಅವ್ನು ಜಿರಳೆ ಕಂಡ್ರೆ ಹೆದರ್ತಾನೆ, ನಿಮ್ಮನ್ ಕಂಡ್ರೆ ಹೆದರ್ದೇ ಇರ್ತಾನ. ಭಕ್ತಿ, ನಿಮ್ಮನ್ ಕಂಡ್ರೆ ಭಕ್ತಿ. ಅದಿರ್ಬೇಕು. ಕೂತ್ಕೊಳ್ಳಿ. ಅದೇ
ನಾನು ಇದು ಇನ್ಶರ್ಟ್ ಮಾಡಿದ್ದು ಸರಿಯಾಗಿಲ್ಲ, ಇನ್ನೊಮ್ಮೆ ಮಾಡಬೇಕು. ಬರ್ಲಾ ಗೌ? ಏನಪ್ಪ? ಮಾತಾಡ್ತಾ ಇರು, ಬರ್ತೀನಿ. ಏನಪ್ಪ, ನನ್ನ ಮೇಲೆ ಸಿಟ್ಟಿದ್ದಿದ್ರೆ 4 ಏಟು ಹೊಡಿಬೇಕಿತ್ತು. ಹೋಗಿ ಹೋಗಿ ಈ ನಾರ್ದವ್ರ ಕೈಲಿ ತಗ್ಲಾಕಿದಿರಲ್ಲ, ಇದು ನ್ಯಾಯನೇನಪ್ಪ? ಗೌರಿ, ನೀನ್ ಏನೋ ಮಾತಾಡ್ತಾ ಇರೋಗಿದೆ, ಆದ್ರೆ ಸೌಂಡ್ ಬರ್ತಿಲ್ಲ. ಸೌಂಡ್ ಬಂದ್ರೆ ಗ್ರೌಂಡ್ ಆಗ್ಬಿಡುತ್ತೆ. ಗೌರಿ ಕೂತ್ಕೋಬಮ್ಮ, ಒಂದು ಕವನ ಬರ್ತಿದ್ದೀನಿ, ಓದ್ಬಿಡ್ತೀನಿ. ಬೇಡ ಬೇಡ, ನಾನು ನಿಂತ್ಕೊಂಡೆ ಕೇಳ್ತೀನಿ, ನೀವು ಹೇಳಿ. ಹೌದು, ಯಾವ್ದ್ರ ಬಗ್ಗೆ ಬರ್ತಿದ್ದೀರಾ? ನೀರು. ತಂದ್ಬಿಡ್ತೀನಿ, 1 ನಿಮಿಷ. ಆ ನೀರಲ್ಲಮ್ಮ, ಕವನದ ಶೀರ್ಷಿಕೆ ನೀರು. ಬೇಗ ಓದ್ಬಿಡಿ. ಓದ್ಬಿಡಿ. ನೀರು 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 ನೀರು, ಎಲ್ಲೆಲ್ಲೂ ನೀರು, ಕೆನ್ನೀರು, ಶಿವ ಸಿಟ್ಟಿಗೆ ಸುರಿದ ನೀರು, ಗಂಗೆಯ ಕೋಪಕ್ಕೆ ಉಕ್ಕಿ ಹರಿದ ನೀರು, ಭಾರತಾಂಬೆಯ ಕಣ್ಣಲ್ಲಿ ಕಣ್ಣೀರು ಕಣ್ಣೀರು ಕಣ್ಣೀರು. ಅಯ್ಯ ನಿನ್ನ ಎದ್ದಳೆಯ ಮೇಲೆ ಯೋ ಕೊಳ್ತು ಕವನನ ಹೇಳಿ ಹೇಳಿ ಯಾಕಯ್ಯ ನಮ್ಮನ್ನ ಸಾಯಿಸ್ತೀಯಾ? ಏನೋ 2,000 ರೂಪಾಯಿ ಬಾಡಿಗೆ ಕಡಿಮೆ ಇಸ್ಕೋತೀಯ ಅಂದ್ರೆ ದಿನ ಈ ಚಿತ್ರ ಹಿಂಸೆ ಕೊಡ್ತೀಯಲ್ಲ, ನಡಿಯಯ್ಯ. ಅಲ್ಲಮ್ಮ, ಕಾಂಟ್ರಾಕ್ಟ್ ಅಲ್ಲಿ ಹಾಗೆ ನಮ್ಮ ಇರೋದು. ಅಯ್ಯ ನಿನ್ ಕಾಂಟ್ರಾಕ್ಟ್ ನ ಬಡಿಯ, ನಡಿಯಯ್ಯ. ಅತ್ತಯ್ಯ ಮೇಲೆ ಮೇಲ್ ನಿಂತ್ಕೊಂಡು ಕವನ ಕೇಳ್ತೀಯಮ್ಮ? ಕೇಳ್ತೀನಿ. ಮನೆ ಮಾಲೀಕಂಗೆ ಒಂದೇ ಮನೆ ಆದ್ರೆ ಬಾಡಿಗೆದಾರರಿಗೆ 1000 ಮನೆ ಇರುತ್ತೆ. ಬೇಕಾದ್ರೆ ನಮ್ ಇಡ್ಲಿ ಅಂಗಡಿ ಹತ್ರನೇ ಟೆಂಟ್ ಹಾಕೊಂಡಿರ್ತೀವಿ. ಇನ್ನೊಂದ್ಸಲಿ ಏನಾದ್ರೂ ಕವನ ಹೇಳಿದ್ರೆ ನಾಲ್ಗೆ ಕಿತ್ತಿ ನಾಯಿಗೆ ಹಾಕ್ಬಿಡ್ತೀನಿ, ಹುಷಾರ್. ಗೌ ಗೌ ಮತ್ತೆ ಡ್ರೀಮಾ ಆಟ ಚೂಡು. ಮುಂದಿನ ಸಾಲ ಕೇಳಮ್ಮ. ಇಂಟೆಸ್ಟೈನ್, ಐ ಮೀನ್ ಕರಳು ಕಿವುಚಾಗುತ್ತೆ. ನದಿಗಳಲ್ಲಿ ಬರುತ್ತಿಲ್ಲ ಕಾವೇರಿ ನೀರು, ಆ ಕಾವೇರಿ ನೀರಿಗಾಗಿ ಜನರ ಕಣ್ಣಲ್ಲಿ ಉಪ್ಪು ನೀರು ಉಪ್ಪು ನೀರು ಉಪ್ಪು ನೀರು. ಸೂಪರ್. ಲೇ ಗಂಗಾ, 1 kg ಪೇಪರ್ ಬೆಲೆ 75 ರೂಪಾಯಿ ಆಗ್ಬಿಟ್ಟಿದೆ. ಮನೇಲಿ ಎಲ್ಲೆಲ್ಲಿ ಪೇಪರ್ ಇದೆ ಎಲ್ಲ ಹುಡುಕ್ಬಿಟ್ಟು ತಗೊಂಬ, ತುಕ್ಕ ಹಾಕ್ಬಿಡೋಣ. 1 kg 75 ರೂಪಾಯಿ ಏನು? ಹೌದೌದು, ಸ್ವಲ್ಪ ಬಗ್ಗಿ ಹೇಳು. 1 kg ಪೇಪರ್ ಬೆಲೆ 75 ರೂಪಾಯಿ. 1 kg 75 ರೂಪಾಯ? ಹೌದು. ನಮ್ಮ ಮನೇಲಿ 50 kg ಪೇಪರ್ ಇದೆ. ಇದು ಸೇರಿ 20 ಗ್ರಾಮ್ ಜಾಸ್ತಿ ಆಗುತ್ತೆ. ನಾನು ಬರ್ತೀನಿ. ಈಶಾ ಬೇಷ್ ಕಣು. ಬೇಷ್ ಬೇಡ, 200 ರೂಪಾಯಿ ಕ್ಯಾಶ್ ಬೇಕು. ತಗೊಳಪ್ಪ. 200 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡ್ತಾ ಇದ್ದೀರಾ? ನಮ್ದು ಯಾವ ರಾಜ್ಯ? ಸ್ವತಂತ್ರ ರಾಜ್ಯ. ಎಷ್ಟು ಬೇಕಾದ್ರೂ ಸುಣ್ಣೆ ಹಾಕೊಳ್ಬಹುದು. ತರಕಾರಿನೇ ಒಳ್ಳೇದು. ಅಯ್ಯ ಸಾಕು ಮುಚ್ತೀಯ ಬಾಯಿ. ಬರೀ ಈ ತರಕಾರಿ ತಿನ್ಕೊಂಡ್ ಕುತ್ಕೊಂಡಿದ್ರೆ ಆಗಕ್ಕಿಲ್ಲಮ್ಮ. ಮಧ್ಯ ಮಧ್ಯ ಕೆಂಪಾಗಿರೋ ತರಕಾರಿನೂ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ಕೆಂಪದು ಅಂದ್ರೆ ಬೀಟ್ರೂಟ್, ಟೊಮೆಟೊ, ಕ್ಯಾರೆಟ್. ಅಲ್ಲೇ ಓಡಾಡ್ತಾ ಇರೋ ತರಕಾರಿ ಕಣೆ. ಓಡಾಡೋ ತರಕಾರಿನ? ತರಕಾರಿ ಎಲ್ಲಾದ್ರೂ ಓಡಾಡುತ್ತೇನೆ. ಯಾಕೆ ಕುಂಬಳಕಾಯಿ ಉರ್ಲಲ್ವೇನೆ ದ್ರಾಬೆ? ಅದ್ ಸರಿ, ನೀನು ಕೆರೆ ಬದನೆಕಾಯಿ ತಿಂದಿದ್ಯಾ? ಕೆರೆಯಲ್ಲಿ ಬದನೆಕಾಯ? ಲೇ ಗೂಬೆ, ಕೆರೆಯಲ್ಲಿ ಬೆಳೆಯೋದು ಕಮಲ, ಬದನೆಕಾಯಿ ಅಲ್ಲ. ಅಯ್ಯೋ ಲೇ ಮಂಕದಿನೇ, ಅದಕ್ಕೆ ಹೇಳೋದು. ಆ ಕೆರೆ ಬದನೆಕಾಯಿಗೆ ಮಸಾಲೆ ಹಾಕಿ ಫಿಶ್ ಫ್ರೈ ಮಾಡಿ ತಿಂದ್ರೆ ಸೂಪರ್ ಆಗಿರುತ್ತೆ. ಅದೆಲ್ಲ ನಿನಗೆ ಹೆಂಗ್ ಗೊತ್ತಾಗುತ್ತೆ? ಈ ನಿನ್ ಹಳೆ ತರಕಾರಿ, ಕೊಳ್ತಾಗಿರೋ ತರಕಾರಿ ಎಲ್ಲ ತಿಂದು ಸೊಳ್ಳೆಯಿಂದ ಮನುಷ್ಯರಿಗೆ ಡೆಂಗಿ ಜ್ವರ ಬರೋದಿರ್ಲಿ, ಸೊಳ್ಳೆಗೆ ಡೆಂಗಿ ಜ್ವರ ಬಂದ್ಬಿಡುತ್ತೆ. ಹೋಗು. ಸಾಕ ನಿಲ್ಸ್ರಿ. ದಿನ ಬೆಳಗ್ಗೆ ದೇವರ ದರ್ಶನ ಆಗುತ್ತೆ ಇಲ್ವೋ? ನಿಮ್ಮ ದರ್ಶನ ಅಂತ ಹಾಗೆ ಆಗುತ್ತಪ್ಪ. ನೋಡ್ ಬಸಣ್ಣ, ಸ್ವಲ್ಪ ಇಲ್ಲಿ ನೋಡಿ ಬಸಣ್ಣ, ಇವಳು ಹೇಳ್ತಾ ಇದ್ದಾಳೆ ಈ ತರಕಾರಿ ಎಲ್ಲ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಂತೆ, ಶಕ್ತಿ ಬರುತ್ತಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕುರಿ ಕೋಳಿ ಇದನ್ನೆಲ್ಲ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಶಕ್ತಿ ಬರುತ್ತೆ ಅಂತ. ಸರಿ ತಾನೇ? ಬಾಯ್ ಮುಚ್ಚಲೇ ಬಸಣ್ಣ, ನೀನ್ ತಾನೇ ಹೇಳಿದ್ದು ತರಕಾರಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಸಕ್ಕರೆ ಕಾಯಿಲೆ ಬರಲ್ಲ ಅಂತ. ಇವಳು ನೋಡ್ರೆ ಕೋಳಿ ತಿನ್ನು, ಮೀನ್ ತಿನ್ನು, ಕುರಿ ತಿನ್ನು ಅಂತ ನನ್ನ ತಲೆ ತಿಂತಾಳೆ ಬೆಳಗ್ಗೆ. ಯೋಗರಾಜ್ ಭಟ್ರು ಹೇಳಿಲ್ವೇನೆ ಕುರಿ ಕೋಳಿ ಕುಯ್ಯಂಗಿಲ್ಲ ಅಂತ? ಯೋಗರಾಜ್ ಭಟ್ರು ಹೇಳಿರೋದು ಏನ್ ಗೊತ್ತಾ? ಏನು? ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಅಂದ್ರೆ ಏನರ್ಥ? ಏನರ್ಥ? ಮಿಕ್ಕಿದ 5 ದಿನ ಸಖತ್ತಾಗಿ ಬಾರಿಸಿ ಅಂತ. ಅದನ್ನ ತಿಳ್ಕೊಳ್ಳಲ್ಲೇ ಗೂಬೆ.
ಯಾಕ್ರಿ ಕಿತ್ತಾಡ್ತೀರಾ? ನೋಡಿ, ಒಂದ್ ಮಾತು ತಿಳ್ಕೊಳ್ಳಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಇಲ್ಲ ಇಲ್ಲ, ಅದ್ರಲ್ಲಿ ಏನೂ ಇಲ್ಲ. ಸರ್ ನಮಸ್ಕಾರ. ಅಬೇ ಚುಪ್. ನಮಸ್ತೆ. ನನ್ನ ಹೆಸರು ಹೇಮಂತ್ ಅಂದ್ಬಿಟ್ಟು, ಇವ್ರ ಹೆಸರು ರೇಖಾ. ಈ ಏರಿಯಾದಲ್ಲಿ ಬಲೆ ಜೋಡಿ ಅಂತ ಅಂದ್ಬಿಟ್ಟು ಸ್ಪರ್ಧೆ ನಡೆಸ್ತಾ ಇದೀವಿ, ದಯವಿಟ್ಟು ಭಾಗವಹಿಸ್ಬೇಕು. ಗೆದ್ದವರಿಗೆ 10 ಲಕ್ಷ ರೂಪಾಯಿ ಬಹುಮಾನ. 10 ಲಕ್ಷ? ಯಾರು ಬೇಕಾದ್ರೂ ಭಾಗವಹಿಸ್ಬೋದು, ಜೋಡಿ ಆಗಿರ್ಬೇಕು ಅಷ್ಟೇ. ಇವ್ರಿಬ್ರು ಆಗುತ್ತಾ? ಗಂಡು ಹೆಣ್ಣು ಜೋಡಿರಿ. ಅಲ್ಲ, ಅವ್ರಿಗೆ ಮೀಸ ಅಣ್ಣ. ತಮಾಷೆ ಸಾಕು, 2,000 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಫಾರ್ಮ್ ತಗೊಳ್ಳಿ. ಅಣ್ಣಯ್ಯ, ನಾನು ನನ್ನ ಗಂಡನ್ ಕರ್ಕೊಂಡ್ ಬರ್ಬೋದಾ? ಆದ್ರೆ ಅವ್ರಿಗೆ ಓದಕ್ ಬರಕಿಲ್ಲ. ಅಯ್ಯೋ, ಇದಕ್ಕೆ ಓದು ಬೇಡವೇ ಬೇಡ. ಗಂಡ ಬಾಡಿ ಬಿಲ್ಡರ್ ಆಗಿರ್ಬೇಕು, ಹೆಂಡತಿ ಮಿಸ್ ಲೋಕಲ್ ಆಗಿದ್ರೆ ಓಕೆ. ಗಂಡ ಹೆಂಡತಿ ಆರೋಗ್ಯವಾಗಿರ್ಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರೆ ಯಾರು ಬೇಕಾದ್ರೂ ಭಾಗವಹಿಸ್ಬೇಕು. ನನ್ ಗಂಡ ಗರಡಿ ಮನೆ. ಏ ಕರಡಿ, ಸುಮ್ನೆ ಇರ. ನನ್ ಗಂಡ ಜಿಮ್. ಇನ್ನೂ 1 ವಾರ ಟೈಮ್ ಇದೆ, ಸಂಡೇನೇ ಕಾಂಪಿಟೇಷನ್. ಪ್ಲೀಸ್ ಬನ್ನಿ. ಏನಪ್ಪ ಡಬ್ಬ? ಯಾರು? ಊಟ ಡಬ್ಬ ಜೊತೆಗೆ ಪರ್ಸು ಮಿಸ್ ಮಾಡಿದ್ದೀರಾ, ತಗೊಳ್ಳಿ. ಕೊಡಮ್ಮ. ಸರ್ ಇವ್ರು ನಿಮ್ಮ ಹೆಂಡತಿನಾ? ನಮ್ಮ ಮನೆಯಿಂದ ಪಕ್ಕದ ಮನೆ ಹೆಂಡತಿ ಬಂದ್ರೆ ಅಪಾರ್ಥ ಆಗಲ್ವಾ? ಸಾರಿ ಸರ್, ನೋಡಕ್ಕೆ ಒಳ್ಳೆ ಸಿನಿಮಾ ಹೀರೋಯಿನ್ ತರ ಕಾಣ್ತಾರೆ, ಅದಕ್ಕೆ ಆಗಂದೆ. ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಾರೆ, ಅದರ ಇಫೆಕ್ಟ್. ನೋಡಿ ಮೇಡಮ್, ಅತ್ಯುತ್ತಮ ಜೋಡಿ ಅನ್ನೋ ಬಲೆ ಜೋಡಿ ಸ್ಪರ್ಧೆ ಇದೆ, ನೀವಿಬ್ರು ಭಾಗವಹಿಸ್ಬೇಕು. ಹೌದಾ? ಬಹುಮಾನ ಎಷ್ಟು ಸಿಗುತ್ತೆ? 10 ಲ್ಯಾಕ್ಸ್ ಕಣ್ರಿ, ಗ್ಯಾರಂಟಿ ನಿಮ್ಗೆ ಸಿಕ್ಕುತ್ತೆ. ಎಂಟ್ರಿ ಫೀಸ್ ಓನ್ಲಿ 2000. ತಗೊಳ್ರಿ, ನಂದು ಎಂಟ್ರಿ ಫೀಸ್. ತಕೊಳ್ಳಿ, ಇದು ನಂದು. ಕೊಡಿಪ್ಪ, ನನ್ನಲ್ಲಿ ಇಲ್ಲ. ಕೊಡಿಪ್ಪ. ಸುಮ್ನಿರಮ್ಮ, ದುಡ್ಡಿಲ್ಲ ಅಂತ ಸಾಯ್ತಾ ಇದ್ದೀನಿ. ರೀ, ಹೂವ ತರಕಾರಿನೇ ಕೊಟ್ಟಿದೆ, ಇಡ್ಲಿಗೇನ್ರಿ ಕೊಡಕ್ ದಾಡಿ? ಕೊಡಿಪ್ಪ. ಮನೆ ಕೊಡ್ತೀನಿ. ಅದ್ರಲ್ಲಿ ಏನಿದೆ ಅಂತ ಹುಡುಕ್ತೀಯಮ್ಮ, ಪರ್ಸಲ್ಲಿ ಯಾವತ್ತಾದ್ರು ದುಡ್ಡು ಇಟ್ಟಿದ್ದೀನ ನಾನು. ಮತ್ತೆ ಅಯ್ಯೋ, ತಗೊಂಡೋಗ್ರಿ. ಮೇಡಮ್, ನಿಮ್ ಗಂಡನ ಹೆಸರು ಹೇಳಿ. ಬಂದೆ ಹೇಳಿ ಮೇಡಮ್. ರೀ, ನಾನು ಹೇಳಿದ್ದು ನಮ್ಮ ಯಜಮಾನ್ರ ಹೆಸರು ಬಾಯಿಂದ ಶುರು ಆಗುತ್ತೆ ಅಂತಪ್ಪ. ವಾಯಿಂದ ಎಂಡ್ ಆಗುತ್ತೆ. ಮಧ್ಯದಲ್ಲಿ ಸರಿಯಾಗಿ ನಿಂತ್ಕೊಂಡು ಸಾ ಅಂತ ಬರ್ಕೊಳ್ಳೋ. ನಾವು ಸ್ವಲ್ಪ ಇಲ್ಲಿ ಬಂದು ಬರೀತೀರಾ? ನಿಮ್ ಗಂಡನ ಹೆಸರು? ನನ್ ಗಂಡನ ಹೆಸರು ಬರ್ಕಪ್ಪ. ಬರ್ಕೋತೀನಿ ಹೇಳಿ. ಬರ್ಕಪ್ಪ. ಬರ್ಕೋತೀನಿ ಹೇಳಿಮ್ಮ. ಯೋ, ಬರ್ಕಪ್ಪ ಅಂತ ಅವ್ರ ಹೆಸರು, ಅದನ್ನ ಬರ್ಕೊಂತ ಹೇಳ್ತಾ ಇದ್ರೆ ಬರ್ಕಪ್ಪ. ಬರ್ಕಪ್ಪ. ನಿಮ್ ಗಂಡನ ಹೆಸರು? ನನ್ ಗಂಡನ ಹೆಸರು ನಂದಪ್ಪ. ನಿಮ್ದಲ್ಲ, ಅವ್ರದ್ದು. ನಂದಪ್ಪ. ನಿಮ್ದಲ್ಲಮ್ಮ, ಹೌದು. ಯೋ, ಅವ್ರ ಗಂಡನ ಹೆಸರೇ ನಂದಪ್ಪ ಅಂತ ಬರ್ಕೊಳ್ಳ. ನನ್ ಗಂಡನ ಹೆಸರನ್ನ ನೀನ್ ಹಂಗೆ ಹೇಳ್ದೆ. ಮೊದಲು ನೀನ್ ನನ್ ಗಂಡನ ಹೆಸರು ಯಾಕೆ ಹೇಳ್ದೆ? ಅಯ್ಯ, ನೀನ್ ಹೇಳ್ದಿರ ಕಲ್ಕೊಂಡು ತರ ಸುಮ್ನೆ ನಿಂತ್ಕೊಂಡಿದ್ದೆ, ಅದಕ್ಕೆ ನಾನ್ ಹೇಳಿದ್ದು. ನೀನು ಹೇಳ್ತಾ ಇದ್ದಲ್ಲ, ಅದಕ್ಕೆ ಸುಮ್ಮನಿರಿ, ನಂಗೆ ಅರ್ಜೆಂಟಾಗಿ ಆಫೀಸ್ ಹೋಗ್ಬೇಕು. ಎಲ್ಲ ಸೇರ್ಕೊಂಡು ಸ್ವಲ್ಪ ಗಾಡಿ ತಳ್ತೀರಾ? ಗುಡ್ ಮಾರ್ನಿಂಗ್ ಬಸ್ಸು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೆಗರ್ಬೇಡಿ, ಸಾರಿ, ಎವ್ರಿಬಡಿ ಕಮ್ ಹಿಯರ್. ಕಮ್ಮದ್ವಿ. ಒಂದು ಒಳ್ಳೆ ಸ್ಪರ್ಧೆ ಇದೆ, ಇದ್ರ ಹೆಸರು ಬಲೆ ಜೋಡಿ ಸ್ಪರ್ಧೆ ಅಂತ. ಯಾವ ತರ ಸ್ಪರ್ಧೆ? ಅದು ಈ ಗಂಡು ಹೆಣ್ಣು ಜೋಡಿಲಿ ದಿ ಬೆಸ್ಟ್ ಕಪಲ್ ಅಂತ ಸೆಲೆಕ್ಟ್ ಮಾಡಿ ಅವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡೋದು. ನಾನೇ ನಿಮ್ಗೆ 10 ಲಕ್ಷ ರೂಪಾಯಿ ಕೊಡಿಸ್ತೀನಿ. ಅದಂಗೆ? ನನ್ನನ್ನ ನಿಮ್ ಹೆಂಡತಿ ತರ ಕರ್ಕೊಂಡು ಹೋಗಿ, ಎಲ್ಲಾ ಸ್ಪರ್ಧೆಲ್ಲೂ ನಾವೇ ಗೆಲ್ಲೋದು. ನಿಮ್ಗೆ 10 ಲಕ್ಷ ರೂಪಾಯಿ ಗ್ಯಾರಂಟಿ. ಸುಮ್ನಿರಿ, ಆ ಪ್ರೋಗ್ರಾಮ್ ಟಿವಿನಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ಅದನ್ನ ಹೆಂಡತಿ ಮನೆಯಲ್ಲಿ ನೋಡಿದ್ರೆ ಆಮೇಲೆ ಕೇಸ್ ಹಾಕ್ತಾಳೆ. ಫ್ಯಾಮಿಲಿ ಕೋರ್ಟ್ ಮುಂದೆ ನಾನು ನಿಲ್ಬೇಕು. 25 ಲಕ್ಷಕ್ಕೆ ಕೇಸ್ ಹಾಕಿದ್ರೆ ನಾನು ಎಲ್ಲಿಂದ್ರಿ ತರೋದು? ಕರೆಕ್ಟ್ ಆಗಿ ಹೇಳಿದ್ರಿ. ಟಿವಿನವರು ಆ ಪ್ರೋಗ್ರಾಮ್ ನ ಹಾಕಕ್ ಮುಂಚೆ ನಾನೇ ನಿಮ್ಮ ಹೆಂಡತಿಗೆ ಹಾಕೊಟ್ಬಿಡಲ್ವೇ? 10 ಲಕ್ಷ ರೂಪಾಯಿನ ಏನ್ರಿ ಕೇಳಿಸ್ಕೊಂಡ್ರಾ? ಅಯ್ಯೋ, ಅದೇನು ಅಂತ ಹೇಳಮ್ಮ, ಇಲ್ಲಿಂದ ಎದ್ದು ಬರಕ್ಕೆ ಬೇಜಾರು. ರೀ, ಗಂಡ ಹೆಂಡತಿ ಸ್ಪರ್ಧೆ ಹೋಗಿ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ರೆ 10 ಲಕ್ಷ ರೂಪಾಯಿ ಕ್ಯಾಶ್ ಅಂತೆ. ಬಲೆ ಜೋಡಿ ಸ್ಪರ್ಧೆ. ಅಯ್ಯೋ, ನಾನ್ ಬರಕ್ ಆಗಲ್ಲಮ್ಮ, ನೀನ್ ಯಾರು ಬೇಕಾದ್ರೂ ಕರ್ಕೊಂಡು ಹೋಗು. ನಾನ್ ಬೇರೆ ಫ್ರೀ ಇಲ್ಲ. ರೀ, ಅದು ಗಂಡ ಹೆಂಡತಿ ಸ್ಪರ್ಧೆ, ಯಾರ್ಯಾರನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಅವ್ರೇನ್ ಮ್ಯಾರೇಜ್ ಸರ್ಟಿಫಿಕೇಟ್, ಮ್ಯಾರೇಜ್ ಫೋಟೋಗಳನ್ನ ಕೇಳ್ತಾರೆ. ಯಾರು ಉತ್ತರ ಸರಿಯಾಗಿ ಹೇಳ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರಪ್ಪ. ನೀನೇ ನನ್ನ ಹೆಂಡತಿ ಅಂತ ನಾನೇನು ಸೀಲ್ ಹೊಡ್ಕೊಂಡಿದ್ದೆ? ಕರೆಕ್ಟ್. ಈಗ ಕೇರಂ ಡಬಲ್ಸ್ ಅಲ್ಲಿ, ಬ್ಯಾಡ್ಮಿಂಟನ್ ಡಬಲ್ಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ಕರ್ಕೊಂಡು ಹೋದ್ರೆ ಗೆಲ್ತಾರೆ. ಹಂಗೆ ನಾನು ವಿಶಾಲಾಕ್ಷಿ ಅವರ ಕಾಂಪಿಟೇಷನ್ ಹೋದ್ರೆ ಬಲೆ ಜೋಡಿ ಅಂತ ನಮ್ಗೆ ಪ್ರೈಸ್ ಬರುತ್ತೆ. ನೀವು ಕನಸ್ ಕಾಂಟ ಕೂತ್ಕೋಬೇಡಿ, ಗೊತ್ತಾಯ್ತಾ? ಅದು ಬಲೆ ಜೋಡಿ ಆಗಲ್ಲ, ಮತ್ತೆ ಜೋಡಿ ಕೊಲೆ ಆಗತ್ತೆ. ಇದ್ ಬೇಕಾಗಿತ್ತ ನಿಮ್ಗೆ? ಸಾಹೇಬ್ರು ಇನ್ನೂ ಆಫೀಸ್ಗೆ ಬರ್ಲಿಲ್ವಲ್ಲ? 9 ಗಂಟೆಗೆ ಬಂದು ಎಲ್ಲರ ತಲೆನೂ ತಿನ್ನೋರು. ಇವತ್ತು ಯಾಕೆ ಲೇಟು? ಗುಡ್ ಮಾರ್ನಿಂಗ್ ಎವ್ರಿಬಡಿ. ಬೆಂಕಿ ಬಿತ್ತು ನಿಮ್ಗೆ.
ಆಫೀಸ್ಗೆ ಬರೋ ಟೈಮ್ ಆಯ್ತು. ಇದೇನು ಆಫೀಸ ಧರ್ಮಛತ್ರನ? ಈ ಆಫೀಸ್ ಬಾಸ್ ನಾನಾ ನೀನಾ? ಯಾವನಿಗೆ ಹೇಳ್ತಾ ಇದ್ದೀರಾ ಇದೇ ಮಾತನ್ನ? ನೀವು ನಿಮ್ಮ ಮಾವನ ಫೋಟೋ ಮುಂದೆ ಹೇಳಿ. ಸಾರಿ ಶಂಭು. ನಿಮ್ಮ ಮಾವನವರು ಈ ನನ್ನ ಮುದ್ದಾದ ಮುಖ ನೋಡಿ ಈ ಆಫೀಸ್ ನಿಮಗೆ ಬರ್ಕೊಟ್ಟಿರೋದು. ನಾನೇ ಈ ಆಫೀಸ್ಗೆ ಸೀನಿಯರ್ ಮಾಸ್ಟ್. ಹೆಚ್ಚಿಗೆ ಸಂಬಳ ನನಗೆ, ಹೆಚ್ಚಿಗೆ ಸರ್ವಿಸ್ ಆಗಿರೋದು ನನಗೆ. ನೋಡಿ, ನಿಮಗಿನ್ನ ನಾನು ಹೆಚ್ಚಿಗೆ ಓದದೇ ಇರ್ಬೋದು, ಆದ್ರೆ ನಿಮಗಿನ್ನ ಇಂಟೆಲಿಜೆಂಟ್. ನೋಡ್ಕೊಂಡು ಮಾತಾಡಿ. ಶಂಭು ರಸ್ತೆಯಲ್ಲಿ ಬರ್ತಾ ಇದ್ನ, ಇದ್ದಕ್ಕಿದ್ದಂಗೆ ಟ್ರಾಫಿಕ್, ಈ ಕಡೆ ಟ್ರಾಫಿಕ್, ಈ ಕಡೆ ಟ್ರಾಫಿಕ್, ಹಿಂದೆ ಟ್ರಾಫಿಕ್, ಮುಂದೆ ಟ್ರಾಫಿಕ್, ಮೇಲೂ ಟ್ರಾಫಿಕ್. ಓಯ್ ಮಾ ಸರ್, ಮೇಲೂ ಟ್ರಾಫಿಕ್ ಜಾಮ್ ಆಗುತ್ತಾ? ಹೇಗೆ? ಫ್ಲೈಓವರ್ಗಳಿಲ್ಲನಮ್ಮ, ಮೇಲಿಂದ ಕೆಳಕ್ಕೆ ನೋಡ್ತಾರೆ, ರಸ್ತೆ ಖಾಲಿ ಇದ್ರೆ ದಿಢೀರ್ ಅಂತ ಇಳಿದು ಬಿಡ್ತಾರೆ, ಅಲ್ಲಿ ಜಾಮು. ಅದೆಲ್ಲ ಬಿಡಮ್ಮ, ನಂದೊಂದು ಪ್ರಾಬ್ಲಮ್. ಸಿಗ್ನಲ್ ಲೈಟಲ್ಲಿ ಗಾಡಿ ನಿಲ್ಸಿದ್ರೆ ಅಲ್ಲೇ ನಿದ್ದೆ ಮಾಡ್ಬಿಡ್ತೀನಿ. ಸಿಗ್ನಲ್ ಯಾಕೆ ಮಲಗ್ತೀರಾ? ಇಲ್ಲೇ ಬಂದು ಮಲಗಿ, ಇಲ್ಲಿ ಬೇರೆ ಕೆಲಸ ನಿಮ್ಗೆ. ಈ ಆಫೀಸ್ ನಾನು ಬಾಸು, ನಾನು ಯಾರು ಕೇಳಂಗಿಲ್ಲ. ತಗೊಳ್ಳಿ ಏನು ಫೋನ್. ಹಲೋ ಏಸಿಲುಂಗಿ ರೀ ಓಸಿ ಗಂಡ, ಯಾಕ್ರಿ ಲೇಟು? ಎಲ್ರಿಗೂ ಉಪದೇಶ ಮಾಡ್ತೀರಾ? ಆಚಾರ ಹೇಳಕ್ಕೆ ಬದ್ನೆಕಾಯಿ ತಿನ್ನಕ? ರಸ್ತೆ ಉದ್ದ ಬದನೆಕಾಯಮ್ಮ, ಅಲ್ಲಲ್ಲ ಟ್ರಾಫಿಕ್ ಅಮ್ಮ. ನಿಮ್ ಉತ್ತರ ನನಗ್ ಬೇಕಾಗಿಲ್ಲ, ತಡವಾಗಿ ಬರಬಾರ್ದು. ಇದೇನಾದ್ರೂ ಸ್ವರ್ಗದಲ್ಲಿರೋ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ಅವ್ರು ನಿಮ್ಮನ್ನ ಸುಮ್ಮನೆ ಬಿಡ್ತಾರಾ? ಬೆಂಡೆತ್ತು ಬಿಡ್ತಾರೆ. ಆಯ್ತು, ಸಾರಿ ಕಣಮ್ಮ. ಯಾಕೆ ಏನು ಹುಡುಕ್ತಾ ಇದ್ದೀರಾ? ಇಲ್ಲ, ನನ್ನ ಹೆಂಡತಿ ತನ್ನ ಕಿವಿನ ನನ್ನ ಜೋಬ್ಗೆ ಹಾಕ್ಬಿಟ್ಟಿದ್ದಾಳ ಅಂತ. ಶಂಭೂರೆ ಒಂಚೂರಿಂದ ಹುಡುಕ್ತೀರಾ? ಯಾಕೋ? ಅಲ್ಲ, ಮಿಸ್ ಆಗಿ ಕಿವಿ ಹಿಂದೆ ಜೋಗ್ ಹೋಗ್ಬಿಟ್ಟಿದ್ಯಾ ಅಂತ ಡೌಟು. ಅಬ್ಬಾ ರಾಣಿ, ನಾನು ನಿನಗೂ ಬೈಲಿಲ್ಲ, ನಿಮ್ಮ ಅಪ್ಪನಿಗೂ ಬೈಲಿಲ್ಲ ಕಣಮ್ಮ. ನಾನು ಶಂಭು ಜೊತೆ ಜಸ್ಟ್ ಟಾಕ್ ಮಾಡ್ತಾ ಇದ್ದೆ. ಅಮ್ಮ ಶಂಭೂರೆ, ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀರಾ? ಬಹಳ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಎಲ್ರಿಗೂ ಅನುಕೂಲ ಆಗುವಂಥ ವಿಷಯನ ನಾನು ಹೇಳಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ದಯವಿಟ್ಟು ಒಂದು ಮೀಟಿಂಗ್ ರೆಡಿ ಮಾಡ್ಬಿಡಿಪ್ಪ. ಬಿಸ್ಕೆಟ್ ಕಾಫಿ ಕೊಡಂಗಿದ್ರೆ ರೆಡಿ. ಇವತ್ತಿನ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಉದ್ಘಾಟನೆ. ಹಾಗಾಗಿ ಯಾರು ಆಡ್ತೀರಾ ಹಾಡು? ಸರ್, ನಾನು ಜೂನಿಯರ್ ಆಗಿದೆ. ಹಾಡೋದ್ರಲ್ಲ, ಕೇಳೋದ್ರಲ್ಲ. ನೀವು ತುಂಬಾ ನಾಟಿ. ನಾಟಿಗೊಬ್ರು ಹಾಕಿದ್ದಕ್ಕೆ ಈ ಫಸಲು. ಅಯ್ಯೋ ಸುಮ್ಮನೆ ರೇ, ಪ್ರಾರ್ಥನೆ ಆಡಮ್ಮ. मेरे सामने वाली खिड़की में एक चांद का टुकड़ा रहता है. ಸ್ಟಾಪ್ ಇಟ್. ತುಕಡಾನು ಬೇಡ, ಪಕೋಡಾನು ಬೇಡ, ಯಾವ್ದು ಒಳ್ಳೆ ಹಾಡು ಬರಲ್ವಾ? ಸರಿ ಸರ್. ಏ ಮಾಲಿಕ್ तेरे बंदे हम ऐसे हो ಬಸ್ಸು. ನಾವು ಬರೀ ನಾವಲ್ಲ, ನಾವೆಲ್ಲರೂ. ಎಲ್ರಿಗೂ ಗೊತ್ತು ಸುಮೇರ. ಯಾರಿಗೆ? ನನಗೆ ನಾನೇಪ್ಪ. ನೋಡಿ, ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಉತ್ತಮ ಕೆಲಸಗಾರ ಯಾರು ಅಂದ್ರೆ ನಾನೇ. ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ಟೆನ್ಷನಲ್ಲಿ ಇದ್ದೆ. ಆಗ ಎಲ್ಲರ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಮನೆ ಅನ್ನೋ ಹೆಡ್ ಆಫೀಸ್ ಕಳಿಸಿದೆ. ಅಲ್ಲಿ ಗೊತ್ತಾಯ್ತು ನಿಮ್ಮಲ್ಲೇ ಒಬ್ರು ಉತ್ತಮವಾದ ಕೆಲಸಗಾರ ಇದ್ದಾರೆ ಅಂತ. ಯಾರನ್ನ ಇವತ್ತು ಬೆಸ್ಟ್ ಎಂಪ್ಲಾಯಿ ಅಂತ ಸೆಲೆಕ್ಟ್ ಮಾಡ್ತೀವೋ ಅವ್ರಿಗೆ ಈ ತಿಂಗಳಿಂದ ಇನ್ಕ್ರಿಮೆಂಟ್ ಕೊಡ್ತೀವಿ, ಬೆಸ್ಟ್ ಎಂಪ್ಲಾಯಿ ಅನ್ನೋ ಬ್ಯಾಚ್ ಕೊಡ್ತೀವಿ, ಬೆಸ್ಟ್ ವರ್ಕರ್ ಅನ್ನೋ ಬ್ಯಾಚ್ ಕೊಡ್ತೀವಿ, ಬೆಸ್ಟ್ ಕೆಲಸಗಾರ ಅನ್ನೋ ಬ್ಯಾಚ್ ಕೊಡ್ತೀವಿ. 3 ಕೊಡಲ್ಲ, ಯಾವ್ದಾದ್ರು ಒಂದು ಕೊಡ್ತೀವಿ. ಸರ್, ಥ್ಯಾಂಕ್ ಯು ಸರ್. ನನ್ನ ಮೇಲೆ ಎಷ್ಟೇ ಬೇಜಾರಿದ್ರು ನನ್ನ ಹೆಸರನ್ನ ಸೆಲೆಕ್ಟ್ ಮಾಡಿದ್ರಲ್ಲ, ತುಂಬಾ ಸಂತೋಷ ಸರ್. ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಯಾ ನನ್ನ ಮಗಾರು ಹೇಳಿದ್ದು? ಯಾವ ಅಯೋಗ್ಯ ಹೇಳಿದ್ದು? ನನ್ನ ಹೆಸರಂತೂ ಇರಲ್ಲ. ಯಾಕೆಂದ್ರೆ ನಿಮ್ಮ ಅವನವರು ಆಗ್ಲಿ ಎಲ್ಲ ಬಿರುದುಗಳನ್ನ ನನಗೆ ಕೊಟ್ಬಿಟ್ಟಿದ್ದಾರೆ. ಹೆಚ್ಚಿಗೆ ಹೊತ್ತು ಕಾಯಿಸ್ಬೇಡಿ, ಯಾರಂತ ಹೇಳ್ಬೇಡಿ ಸರ್. ನಿಮ್ಮಲ್ಲಿ ಉತ್ತಮವಾದ ಕೆಲಸಗಾರ ಯಾರು ಅಂದ್ರೆ ದಟ್ ಈಸ್ ನನ್ ಅದರ್ ದನ್ ಓಹೋ ಬಸವ. ಎಲ್ಲೋಗಿದ್ದಾನೆ? ನಮ್ಮ ಸನ್ಮಾನವನ್ನು ಸ್ವೀಕರಿಸಿ. ಕೊಡಿ ಸರ್. ಶಾಲ್, ಅಲ್ಲ ಲುಂಗಿ, ಬ್ಯಾಂಡ್. ವೆರಿ ಗುಡ್. ಗಂಧದ ಹಾರ. ಆಮೇಲೆ ನೋಡಿ, ಇಲ್ಲಿ ಇಲ್ಲಿ ಅಲ್ಲಿ ಜೋಬು. ರೀ ನಾಗರಾಜು, ಈ ಬಸವ ಬೆಸ್ಟ್ ಎಂಪ್ಲಾಯಿನ ಬಕೆಟ್ ಹಿಡಿದ್ರೆ ಎಲ್ಲ ಆಗುತ್ತೆ. ಆದ್ರೆ ಇವನು ಹಂಡೆ ಹಿಡಿದು ಬಿಟ್ಟಿದ್ದಾನಲ್ಲ. ನಡೀಲಿ. ಬಸವ, ಇವತ್ತಿಂದ ನಿಮ್ಮ ಕುರ್ಚಿ ವಿಷಕಂಠನ್ ಕೊಡಿ, ವಿಷಕಂಠನ್ ಕುರ್ಚಿ ನೀವು ತಗೊಳ್ಳಿ. ಅಯ್ಯಯ್ಯ, ನನ್ನ ಕುರ್ಚಿ ನಾನು ಯಾರಿಗೂ ಕೊಡಲ್ಲ ಸಾರ್. ನಿಮ್ಗೆ ಅಂತ ಒಂದು ಕುರ್ಚಿ ಇಟ್ಕೊಂಡಿದ್ದೀರಲ್ಲ, ಅದೇ ತೂಗುಡ್ಸಕ್ಕೆ ಅಂತ, ಅದನ್ನೇ ಕೊಡಿ. ಸರ್, ಕುರ್ಚಿ ಮುಖ್ಯ ಅಲ್ಲ ಸರ್, ಕೆಲಸ ಮುಖ್ಯ ಸರ್. ವೆರಿ ಗುಡ್. ಆಯ್ತು, ನನ್ನ ಕುರ್ಚಿ ನಿಮಗೆ ಕೊಡ್ತೀನಿ. ಎಸಲುಗಿ ರೀ ಓಸಿ ಗಂಡ, ಅದು ನಮ್ ತಂದೆ ಕೊಟ್ಟು ಕುರ್ಚಿ.
ಕ್ಯಾಬಿನಿಂದ ಯಾವತ್ತೂ ಆಚೆ ಕಡೆ ಹೋಗೋ ಹಾಗಿಲ್ಲ. ನೀವು ಆ ಕುರ್ಚಿ ಆ ಟೇಬಲ್ಲು ಎಲ್ಲ ಅಲ್ಲೇ ಬಿದ್ದಿರ್ಬೇಕು. ಅದನ್ನೇನಾದ್ರೂ ಅಲ್ಲಾಡ್ಸಿದ್ರೆ ನಾನು ಆಫೀಸಿಗೆ ಬಂದು ನಿಮ್ಮನ್ನ ಕುರ್ಚಿಗೆ ಸೇರಿಸಿ ಗೂಟ ಹೊಡೆದ್ಬಿಡ್ತೀನಿ ಅಷ್ಟೇ. ಡೋಂಟ್ ಸೇ ಗೂಟ ಅಮ್ಮ, ಇಟ್ ಈಸ್ ಹೂದೋಟ. ಓಕೆಮ್ಮ, ಕುರ್ಚಿನ ಯಾರಿಗೂ ಕೊಡಲ್ಲಮ್ಮ, ಬಸವನು ಕೊಡೋದೇ ಇಲ್ಲಮ್ಮ. ಓಕೆಮ್ಮ, ಓಕೆ. ಬಸವ, ನಿಮ್ಮ ಕುರ್ಚಿಗೆ ನೀವೇ ಕುಶನ್ ತಂದು ಹಾಕೊಳ್ಳಿಪ್ಪ. ಸರಿ ಸರ್. ಒಂದು ಸ್ವಲ್ಪ ಮಾತಾಡಬೇಕು, ಚೇಂಬರ್ಗೆ ಬರ್ತೀರಾ? ಹೋಗೋಣ ಸರ್. ಎಕ್ಸ್ಕ್ಯೂಸ್ ಮೀ, ವಿಷಯ ನನಗ ಇಲ್ಲ, ನಾನು ಮನೆಗೆ ಹೋಗ್ತಾ ವಾಪಸ್ ಕೊಡಿ. ಇಲ್ಲಿಗೆ ಮೀಟಿಂಗ್ ಮುಗೀತು. ಏನ್ ಸರ್ ಮುಗೀತು? ಯಾಕ್ರೆ ಕಾಫಿ ಬಿಸ್ಕೆಟ್ ಬಂದಿಲ್ಲ? ಅವಳೆ 2 ಲಕ್ಷ. ಸರ್ ಇಷ್ಟೊಂದು ದುಡ್ಡು ತಗೋ ನಾನು ಏನು ಮಾಡ್ಲಿ ಸರ್? ಸರ್ ನಂಗೊಂದು ಹೊಸ ಕುರ್ಚಿ ಕೊಡಿಸಿ ಅಷ್ಟೇ ಸಾಕು ಸರ್. ಅದಲ್ಲ, ಇದನ್ನು ಎಣಿಸೋಕೆ 2 ದಿನ ರಜೆ ಮಾಡಬೇಕಾಗುತ್ತೆ ಸರ್. ನೀವು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಕೊಟ್ಟಿದ್ದನ್ನು ಬೇಡ ಅನ್ಬಾರ್ದು. ಏಯ್ ಶಟ್ ಅಪ್. ಇದು ಬೆಸ್ಟ್ ಎಂಪ್ಲಾಯಿ ಅಂತ ಕೊಡ್ತಾ ಇರೋ ದುಡ್ಡಲ್ಲ, ಇದು ಆಫೀಸ್ ದುಡ್ಡು. ಇವತ್ತು ಶನಿವಾರ ಬ್ಯಾಂಕ್ ಹಾಫ್ ಡೇ. ಸೋಮವಾರ ಬೆಳಗ್ಗೆ ಬ್ಯಾಂಕ್ ಓಪನ್ ಆಗ್ತಾ ಇದ್ದಂಗೆ ಈ ದುಡ್ಡು ಕಟ್ಬಿಟ್ಟು ರಸೀದಿ ತಗೊಂಡ್ ತೋರಿಸ್ಬೇಕು. ದೊಡ್ಡ ಹುಷಾರು. ಏನನ್ನ ಕಳ್ಕೊಂಡ್ರೆ ಫಿನಿಶ್. ಇಲ್ಲ, ನಾನು ಚಡ್ಡಿ ಜೇಬಲ್ಲಿ ಇಟ್ಕೊಂತೀನಿ. ಹಂಗಾದ್ರೆ ಚಡ್ಡಿ ಭದ್ರ.